ದಿನದ ರೆಸಿಪಿ ಬಂದು ರಸಮಲೈ. ಅದನ್ನು ಮಾಡೋಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಾಲು ಪುಡಿ, ನಿಂಬೆ ಹಣ್ಣಿನ ರಸ, ಒಂದು ಪಾತ್ರೆ ಕಾದಿರ್ತಕ್ಕಂಥ ನೀರಿಗೆ, ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಹಾಲು ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ, ಈಗ ಹಾಲು ಕಾದಿದೆ. ಆನಂತರ ನಿಂಬೆ ಹುಳಿನ ಬಿಡಬೇಕು. ಬಿಟ್ಟ ನಂತರ ನಾವು ಕೈ ಆಡ್ತಾ ಇರಬೇಕು. ಅದು ಹಾಲು ಒಡೆಯೋ ತನಕ ಕೈ ಆಡ್ತಾ ಇರಬೇಕು. ನೋಡಿ ಹೇಗೆ ಹೊಡ್ಕೊಂಡಿದೆ ಅಂತ, ಈ ರೀತಿ ಹೊಡ್ಕೋಬೇಕು. ಆನಂತರ ಒಂದು ಪಾತ್ರೆಗೆ ನಾವು ಅದನ್ನು ಸೋಸ್ಕೋಬೇಕು. ನಾನು ಒಂದು ಬಿಳಿ ಬಟ್ಟೆಗೆ ಸೋಸ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಅದ್ರ ಮೇಲೆ ತಣ್ಣೀರನ್ನ ಹಾಕ್ಕೋಬೇಕು. ಏಕೆಂದರೆ ನಾವು ಹುಳಿ ಬಿಟ್ಟಿರ್ತೀವಲ್ವ, ಹುಳಿ ಅಂಶ ಹೋಗಬೇಕಲ್ಲ ಅಂದ್ಬಿಟ್ಟು ನಾವು ನೀರನ್ನ ಹಾಕ್ಕೊಂಡು ಸ್ವಲ್ಪ ಅದನ್ನು ಹಿಂಡ್ಕೊತಾ ಇದ್ದೀನಿ. ಅದರ ಮೇಲೆ ಒಂದು ಭಾರವಾದ ವಸ್ತುನ ಇಡಬೇಕು. ಒಂದು ಬಟ್ಟೆಲಿ ಸುತ್ತಿ ಒಂದು ಭಾರವಾದ ವಸ್ತುನ ಇಡಬೇಕು. ನೀರು ಪೂರ್ತಿ ಹೊರಗಡೆ ಬರಬೇಕು. ಅದಕ್ಕೆ ನಾನು ಒಂದು ಕಲ್ಲನ್ನು ಇಟ್ಟಿದ್ದೀನಿ. ನೋಡ್ತಿದ್ದೀರ ಅಲ್ವಾ, ಈಗ ಸ್ವಲ್ಪ ಹೊತ್ತು ಆಗಿದೆ. ಆನಂತರ ನಾನು ಬಟ್ಟೆನ ಬಿಚ್ಚುತ್ತಾ ಇದ್ದೀನಿ. ಯಾವ ರೀತಿ ಆಗಿದೆ ನೋಡಿ. ಈಗ ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿಕೊಂಡು ಕ್ಲೀನಾಗಿ ನಾನು ಕಡಪಕ್ಕಲ್ನ ಸೀಟ್ಕೊಂಡು ಪುಡಿ ಮಾಡಿರ್ತಕ್ಕಂಥ ಪೌಡರ್ನನ್ನು ಹಾಕ್ಕೊಂಡು ಚೆನ್ನಾಗಿ ಮಸಿಬೇಕು. ಅಂದರೆ ಅದನ್ನು ಕ್ಲೀನಾಗಿ ಕಲಿಸ್ಕೋಬೇಕು ಅಂತ. ನೋಡಿ, ಕಲಿಸಿದ್ಮೇಲೆ ಈ ರೀತಿ ಆಗುತ್ತೆ. ತುಂಬ ಸ್ಮೂತಾಗಿ ಬರಬೇಕು. ಅಲ್ಲಿ ತನಕ ನಾವು ಅದನ್ನು ಕ್ಲೀನಾಗಿ ಅಮುಕ್ತಾ ಇರಬೇಕು. ಅದಾದ ನಂತರ ನಾವು ಅದಕ್ಕೆ ಒಂದು ಶೇಪ್ ಕೊಡಬೇಕು. ರೌಂಡುದೋ ಅಥವಾ ಈ ರೀತಿನೋ. ನಾನು ಈ ಶೇಪಲ್ಲಿ ಕೊಟ್ಟಿದ್ದೀನಿ. ಆನಂತರ ಒಂದು ಪಾತ್ರೆಗೆ 1 ಅಥವಾ 1.5 ನೀರನ್ನ ಹಾಕ್ಕೋಬೇಕು, ಗ್ಲಾಸಷ್ಟು ನೀರನ್ನ. ಆನಂತರ ಸಕ್ಕರೆನ ಹಾಕ್ಕೋಬೇಕು. ಅದು ಚೆನ್ನಾಗಿ ಕುದಿಯೋ ಟೈಮಿಗೆ ನಾವು ಮಾಡಿರ್ತಕ್ಕಂಥದ್ದನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಆ ಕಡೆಗೂ ಈ ಕಡೆಗೂ ಚೆನ್ನಾಗಿ ಬೇಯಿಸ್ಬೇಕು. ಒಂದೇ ಕಡೆ ಅಲ್ಲ, 2 ಕಡೆಯೂ ನಾವು ಬೇಯಿಸ್ಬೇಕು. ಮುಚ್ಚಿ ಬೇಯಿಸ್ಬೇಕು. ನೋಡ್ತಿದ್ದೀರಾ ನಾನು ಯಾವ ರೀತಿ ಸ್ಪೂನಲ್ಲಿ ಮುಗಿಸ್ತಾ ಇದ್ದೀನಿ ಅಂತ. ಇದು ಸಕ್ಕರೆ ಪಾಕದಲ್ಲೇ ನಾವು ಬೇಯಿಸ್ಕೋಬೇಕು. ಆನಂತರ ಒಂದು ಕಡೆ ಒಂದು ಹಾಲನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಕಲ್ಲು ಸಕ್ಕರೆ ಅಥವಾ ಸಕ್ಕರೆನೇ ಹಾಕೋಬೋದು. ನಾನು ಕಲ್ಲು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಗೆ ಬಾದಾಮ್ ಪೌಡರ್ನ ಹಾಕ್ಕೋಬೇಕು. ನೋಡಿ, ನಾನು ಬಾದಾಮ್ ಪೌಡರು ಮನೆಯಲ್ಲೇ ಇತ್ತು ಅಂತ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಬೆಂದಾದ ನಂತರ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಅದನ್ನು ಪಾಕದಲ್ಲಿ ಹದ್ದಿರತಕ್ಕಂಥದ್ದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ಆಯಿತು. ಅದ್ರ ಮೇಲ್ಗಡೆ ನಾವು ಒಂದು ಸ್ವಲ್ಪ ಬಾದಾಮಿನ ಅಪ್ಲೈ ಮಾಡಿಕೊಂಡ್ರೆ ಇಲ್ಲಿಗೆ ರಸಮಲೈ ಆಗುತ್ತೆ. ಮನೇಲೇ ಒಂದು ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ.